ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಕಗ್ಲಿಪುರ ಬೈಪಾಸ್ ವಿಳಂಬ ಕಾಮಗಾರಿಯಿಂದ ಕಗ್ಲಿಪುರ ಪಟ್ಟಣದಲ್ಲಿ ಸಾವು ನೋವುಗಳಾಗುತ್ತಿದೆ. ಇದರ ಪರಿಹಾರಕ್ಕೆ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳ್ಳಬೇಕು ಎಂದು ನಾವು ಮೊನ್ನೆ ಜೊತೆಯಲ್ಲಿ ವಾಹಿನಿಯಲ್ಲಿ ವರದಿ ಮಾಡಿದ್ದೆವು. ಅದರ ಬೆನ್ನಲ್ಲೇ ಭಾನುವಾರ ಮಹಿಳೆಯೊಬ್ಬರು ಭೀಕರವಾಗಿ ಅಪಘಾತಗೊಂಡು ಮೃತಪಟ್ಟು ಕಗ್ಲಿಪುರ ಜನತೆ ಭಯಭೀತಿಗೊಂಡಿದ್ದಾರೆ. ಈ ಘಟನೆಯನ್ನು ರಾಜ್ಯ ರೈತ ಹಿತ ಸಂಘದವರು ಇದು ಅಪಘಾತವಲ್ಲ, ಇದು ಕಗ್ಗೊಲೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಹೌದು, ಬೆಂಗಳೂರಿನ ಕಗ್ಲಿಪುರ ಬೈಪಾಸ್ ರಸ್ತೆಯ ಕಾಮಗಾರಿಯು ಕುಂಟುತ್ತಾ ಸಾಗುತ್ತಿರುವುದರಿಂದ ಭಾರಿ ಗಾತ್ರದ ವಾಹನಗಳಾದ ಟ್ರಕ್, ಲಾರಿ, ಕಂಟೈನರ್ಗಳು ಊರಿನ ಒಳಗೆ ಹಾದು ಹೋಗುತ್ತಿರುವುದರಿಂದ ಸಂಚಾರ ದಟ್ಟಣೆಯಾಗುತ್ತಿದೆ. ಕಗ್ಲಿಪುರದಲ್ಲಿ ವಾಹನ ಸಂಚಾರದಲ್ಲಿ ಒಂದು ಕ್ಷಣ ಮೈ ಮರೆತರೂ ಅಪಘಾತ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ದಿನಾಂಕ 10 ಭಾನುವಾರದಂದು ದಂಪತಿ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿರುವಾಗ ಟ್ರಕ್ ಒಂದು ಸ್ಕೂಟರ್ಗೆ ಗುದ್ದಿ ಮಹಿಳೆಯ ತಲೆ ಮೇಲೆ ಹರಿದಾಡಿದ್ದು ತಲೆಯು ಅಪ್ಪಚ್ಚಿಯಾಗಿದ್ದು ನೋಡಗರಿಗೆ ಎದೆ ಜಲ್ ಎನ್ನುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನಷ್ಟು ಅಮಾಯಕ ನಾಗರಿಕ ಜೀವಿಗಳು ಬಲಿಯಾಗುತ್ತದೋ ಆ ದೇವರೇ ಬಲ್ಲ. ಕನಕಪುರ ರಸ್ತೆಯಲ್ಲಿರೋ ಕಗ್ಲಿಪುರಕ್ಕೆ ಬೈಪಾಸ್ ಮಾಡಿ, ನೀವು ಬೈಪಾಸ್ ಮಾಡದೆ ಹೋದ್ರೆ ಅಮಾಯಕರು ಸಾಯ್ತಾರೆ ಅಂತ ನಾವು ದಿನ ತಲೆ ಚಚ್ಕೊಂತಾ ಇದೀವಿ. ಅದೇ ರೀತಿ ಇವತ್ತೊಂದು ಅಮಾಯಕ ಪ್ರಾಣ ಇಲ್ಲಿ ಬಲಿಯಾಗಿದೆ. ಕಗ್ಲಿಪುರದಲ್ಲಿ ಒಂದು ಅಮಾಯಕ ಪ್ರಾಣ ಬಲಿಯಾಗಿದೆ ಸಂಬಂಧಪಟ್ಟವರ ನಿರ್ಲಕ್ಷ್ಯದಿಂದ. ನೋಡಿ, ಈಗ ತಕ್ಷಣ ಈ ಹಿಂದೆ ಒಂದು 15 ನಿಮಿಷ 20 ನಿಮಿಷದಿಂದ ಇದೇ ಸ್ಪಾಟ್ ಅಲ್ಲಿ ಒಂದು ಅಮಾಯಕ ಹೆಣ್ಣು ಅಪಘಾತದಿಂದ ಬಲಿಯಾಗಿದ್ದಾರೆ. ಒಂದು ಲೇಡಿ ಇಲ್ಲಿ ಮೃತಪಟ್ಟಿದ್ದಾರೆ. ಹೇಗಾಯ್ತು ಅಂತಂದ್ರೆ, ಈ ನಮ್ಮ ತರಳು ಕಡೆಯಿಂದ ತೆಟ್ಗುಪ್ಪೆ ಕಡೆಯಿಂದ ಒಂದು ಲಾರಿ ಬರ್ತಾ ಇತ್ತಂತೆ. ಲಾರಿ ಹಿಂದೆನೆ ನಿಂತಿದ್ರಂತೆ 2 ವೀಲರ್ ಅಲ್ಲಿ. ಲಾರಿ ಏನ್ ಮಾಡಿದಾನೆ, ಲೋಡ್ ಗಾಡಿ ಅಂತ ಹತ್ಸಕ್ಕಾಗಿಲ್ಲ, ರಿವರ್ಸ್ ಬಂದ್ಬಿಟ್ಟಿದ್ದಾನೆ. ಅವ್ರು ಯಾವ ರೀತಿ ಅವ್ರ ತಲೆ ಅಪ್ಪಚ್ಚಿ ಆಗಿದೆ ಅಂತಂದ್ರೆ ತುಂಬಾ ಭಯಾನಕವಾಗಿ ಅಪಘಾತ ಆಗಿರುವಂತದ್ದು. ಸೊ ಒಂದು ಸಣ್ಣ ಮಗು ಕೂಡ ಇತ್ತು, ಆಕೆ ಯಜಮಾನ ಕೂಡ ಇದ್ದ. 2 ವೀಲರ್ ಅಲ್ಲಿ ಬರ್ತಾ ಇದ್ದಿದ್ದು. 2 ವೀಲರ್ ಅಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಆದಂತ ಅಪಘಾತ ಫೋಟೋ ನೋಡಿ ತುಂಬಾನೇ ತುಂಬಾ ಭಯಾನಕವಾಗಿ ಆಕ್ಸಿಡೆಂಟ್ ಆಗಿದೆ. ನೋಡಿ, ಇದು ನಿಜವಾಗ್ಲೂ ಆದಂತ ಅಪಘಾತ ಅಲ್ಲ. ಇದು ಸಂಬಂಧಪಟ್ಟಂಗೆ ಇದು ಕ್ಯಾರಿಯರ್ ಸಂಬಂಧಪಡ್ತಾರೋ ಅವರು ಮಾಡಿಸಿರೋಂತ ಕೊಲೆ, ಅಮಾಯಕರನ್ನ ಕೊಲೆ ಮಾಡಿಸ್ತಾ ಇದ್ದಾರೆ. ನಮ್ಮ ಸಂಬಂಧಪಟ್ಟ ಇವರು ಸಂಸದರು, ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟ NH ಅವರು ಎಲ್ಲರೂ ಸೇರಿ ಮಾಡಿಸಿರುವಂತ ಕೊಲೆ ಇದು. ಅಮಾಯಕರು ಪ್ರತಿದಿನ ಇಂಥ ಅಪಘಾತಗಳಾಗಿ ಕಗ್ಲಿಪುರದಲ್ಲಿ ಮೃತಪಡ್ತಾ ಇದ್ದಾರೆ. ಸ್ವಲ್ಪ ಕೂಡ ಎಚ್ಚೆತ್ಕೊಂತ ಇಲ್ಲ. ನೋಡಿ, ಈಗ ಅಮಾಯಕರು ಅವರು ಯಾರೋ ಶಾಪುರದ ಕಡೆಯವರು ನಮ್ಮ ನೆಟ್ಗೆರೆ ಗುರುರಾಯಪ್ಪನ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಯಾರೋ ಕೂಲಿ ಕಾರ್ಮಿಕರಂತೆ. ಆತನ ಹೆಂಡತಿ ಇಷ್ಟು ಭಯಾನಕವಾಗಿ ಸತ್ತಿದ್ದಾಳೆ ಅಂತ ಅಂದ್ರಲ್ಲಿ ಫೋಟೋನು ನಾನು ಅಪ್ಲೋಡ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಫೇಸ್ಬುಕ್ ಅದಕ್ಕೆ ಅನುಮತಿ ಕೊಡಲ್ಲ. ತಲೆ ಅಂತೂ ಫುಲ್ ಚಟ್ನಿ ಆಗಿದೆ. ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಆ ಲಾರಿ ಕೂಡ ಒಂದು ಲೈವ್ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಕಗ್ಲಿಪುರ ಬೈಪಾಸ್ ಇದ್ದಿದ್ರೆ ಇಂಥವೆಲ್ಲ ಅಪಘಾತಗಳು ಆಗ್ತಾ ಇರಲಿಲ್ಲ, ಇಂಥ ಅನಾಹುತಗಳು ಆಗ್ತಾ ಇರಲಿಲ್ಲ. ಆನ್ ದಿ ಸ್ಪಾಟ್ ಡೆತ್, ಒಬ್ಬ ಅಮಾಯಕ ಹೆಣ್ಣು ಆನ್ ದಿ ಸ್ಪಾಟ್ ಡೆತ್. ಸೊ ದಯವಿಟ್ಟು ಅಂತ ಹೇಳಲ್ಲ, ನಿಮ್ಗೆಲ್ಲ ಮನಸ್ಸಿಲ್ಲ, ನಿಮ್ಗೆಲ್ಲ ಮನಸ್ಸು ಕಲ್ಲಾಗೋಗಿದೆ. ನಿಮ್ಗೆಲ್ಲ ಮನಸ್ಸಿದ್ರೆ ಸಂಬಂಧಪಟ್ಟವ್ರಿಗೆ, ಸಂಬಂಧಪಟ್ಟ ಸಂಸದರಿಗೆ, ಸಂಬಂಧಪಟ್ಟ ಶಾಸಕರಿಗೆ ಮನಸ್ಸಿದ್ದಿದ್ರೆ ನೀವು ಬೈಪಾಸ್ ಮಾಡಿಸ್ತಾ ಇದ್ರಿ. ನಿಮಗೆಲ್ಲ ಮನಸ್ಸೆಲ್ಲ ಕಲ್ಲಾಗೋಗಿದೆ. ಮತ್ತೆ ಇವತ್ತು ಏನು ಈ ಮೋದಿಯವರು ಬರ್ತಾ ಇರೋದಕ್ಕೆ ಇಷ್ಟೊಂದು ಬ್ಲಾಕ್ ಮಾಡಿ, ಇಷ್ಟೊಂದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು, ಇಷ್ಟೊಂದು ಸಾರ್ವಜನಿಕರಿಗೆ ತೊಂದರೆ ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಎಲಿಪ್ಯಾಡ್ ಅಲ್ಲಿ ನೇರವಾಗಿ ಆಶ್ರಮದಲ್ಲಿ ಇತ್ತು, ಅಲ್ಲೇ ಇಳಿಸ್ಕೊಂಡು ಮೋದಿಯವರು ಹೋಗ್ಬೋದಾಯ್ತು. ಇವತ್ತು ಅವ್ರು ಮೋದಿಯವರು ಬರ್ತಾರೆ, ಇವ್ರು ಬಂದೋಬಸ್ತ್ ಕೊಟ್ರು, ಲಾರಿ ಬಂದು ಹತ್ಸಕ್ಕಾಗಿಲ್ಲ, ಅವನ್ನೆಲ್ಲ ಲಾರಿ ಹಿಂದೆ ಹೋಯ್ತು. ಇಲ್ಲೊಂದು ಅಮಾಯಕ ಪ್ರಾಣ ಬಲಿ ಆಯ್ತು. ಖಂಡಿತವಾಗ್ಲೂ ಇಂಥ ಘಟನೆಗಳು ಮುಂದೆ ಮರುಕಳಿಸಬಾರ್ದು. ಆದಷ್ಟು ಬೇಗ ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು ಕಗ್ಲಿಪುರ ಬೈಪಾಸ್ ನಿರ್ಮಿಸಿಕೊಡಿ. ಇಲ್ಲಾಂದ್ರೆ ಇಂಥ ಪ್ರಾಣಗಳ ಮುಂದೆ ಏನಾದ್ರೂ ಬಲಿಯಾದ್ರೆ ಆ ಶವನ ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತಿನ ಈ ಒಂದು ಪ್ರಾಣ ಏನು ಹೋಗಿದೆ, ಇದಕ್ಕೆ ಈ ಬೈಪಾಸ್ ಮಾಡಿಸದೇ ಇರೋರೆ ನೇರವಾಗಿ ಮಾಡಿಸಿರುವಂತ ಕೊಲೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ಮಾಡಿಸಿರುವಂತ ಕೊಲೆ. ನೋಡಿ, ಇದೇ ಗಾಡಿ ಅಮಾಯಕರ ಪ್ರಾಣ ಬಲಿ ತಗೊಂಡಿದ್ದು. ನಾನು ನೋಡಿ ಇಲ್ಲಿ ವೀಲಲ್ಲಿ ತೋರಿಸ್ತೀನಿ. ಈ ವೀಲ್ ಹತ್ತಿ ಇಳಿದಿದೆ. ಈ ವೀಲು ಹತ್ತಿ ನೋಡಿ, ಇಲ್ಲಿ ರಕ್ತ ಕಾಣಿಸ್ತಾ ಇದೆ ನೋಡಿ. ಇದೇ ಲಾರಿ ಅಂತ ಇದೇ ಮೃತಪಟ್ಟಿರೋದು. ರಕ್ತದ ಕಣಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಇಷ್ಟು ದೊಡ್ಡ ಲಾರಿಗಳು ಅಲ್ಲಿ ಬೈಪಾಸ್ ಆಯ್ತು ಅಂದ್ರೆ ಇವೆಲ್ಲ ಬರಲ್ಲ. ಅಲ್ಲಿ ಆ ಬೈಪಾಸ್ ಅಲ್ಲಿ ಹೋಗ್ತವೆ ಅಥವಾ ಎಲ್ಲ ಹಾಳಾಗಿ ಹೋಗ್ತವೆ. ಇವಾಗ ಈ ಗಾಡಿಗೆ ಬ್ರೇಕು ಹಿಡಿಲಿಲ್ವಂತೆ, ರಿವರ್ಸ್ ಬಂದು ಈ ಕೆಲಸ ಮಾಡಿದ್ದಾರೆ. ಇಲ್ಲಿ ಚಾಲಕನ ನಿರ್ಲಕ್ಷ್ಯ
ಮತ್ತೆ ಸಂಬಂಧಪಟ್ಟ ಪ್ರಾಧಿಕಾರದವರ ನಿರ್ಲಕ್ಷ್ಯ, ಅವ್ರ ಕಡೆಯಿಂದ ದೊಡ್ಡ ಮಟ್ಟದ ಅಪಘಾತ. ಇವತ್ತು ಅಲ್ಲಿರೋರೆಲ್ಲ ಕಗ್ಲಿಪುರ ಸರ್ಕಲ್ ಅಲ್ಲಿ ಇರೋರೆಲ್ಲ ಬೆಚ್ಚಿಬಿದ್ದೋಗಿದ್ದಾರೆ. ಈ ಅಪಘಾತನ ನೋಡಿ ಕಗ್ಲಿಪುರ ಸರ್ಕಲ್ ಅಲ್ಲಿ ಇರೋರೆಲ್ಲ ಬೆಚ್ಚಿಬಿದ್ದೋಗಿದ್ದಾರೆ. ಅಷ್ಟು ಭಯಂಕರವಾದಂತ ಅಪಘಾತ ಆಗಿದೆ. ಬೈಪಾಸ್ ಇದ್ರೆ ಇಂಥ ಅಪಘಾತಗಳು ಖಂಡಿತ ಆಗಲ್ಲ. ಹಾಗಾಗಿ ಬೈಪಾಸ್ ಮಾಡಿ ಅಂತ ಹೇಳ್ತಾ ಇದೀವಿ. ಸೊ ಇವತ್ತೊಂದು ಈ ಲಾರಿಯನ್ನ ಚಾಲಕನ ನಿರ್ಲಕ್ಷ್ಯದಿಂದ ಇವತ್ತು ಒಂದು ಅಮಾಯಕ ಪ್ರಾಣ ಬಲಿಯಾಗಿದೆ. ಇದಕ್ಕೆ ನೇರ ಹೊಣೆ ಸಂಬಂಧಪಟ್ಟ ಪ್ರಾಧಿಕಾರದವರು, ಸಂಸದರು, ಸಚಿವರು ಮತ್ತೆ